ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಶ್ರೀವಿಭಾ. ಇಂದು ನಾನು ಆಯ್ದುಕೊಂಡಿರುವ ವಿಷಯ ರಂಗೋಲಿಯ ಮಹತ್ವಗಳು. ಮೊದಲನೇದಾಗಿ, ರಂಗೋಲಿ ಎಂದ ಕೂಡಲೇ ನಮ್ಮ ತಲೆಯಲ್ಲಿ ಹೊಳೆಯುವುದು ಒಂದು ಸುಂದರವಾದ ಚಿತ್ರ ಅಲ್ಲವೇ? ಆದರೆ ಇಂದು ನಾನು ಅದರ ಮುಖ್ಯವಾದ ಉದ್ದೇಶಗಳನ್ನು ಹೇಳುತ್ತೇನೆ. ಮೊದಲನೇದಾಗಿ, ಹಿಂದಿನ ಕಾಲದಲ್ಲಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕುತ್ತಿದ್ದರು. ಏಕೆಂದರೆ ಇರವೆ, ಅಳಿಲು, ಪಾರಿವಾಳ ಮತ್ತು ಇತರ ಕೀಟಗಳು ಅದನ್ನು ಬಂದು ತಿನ್ನುವುದರಿಂದ ಅದಕ್ಕೆ ಆಹಾರ ದೊರಕುತ್ತದೆ ಎಂದು ಹೇಳುತ್ತಿದ್ದರು. ಮತ್ತು ಬೇರೆ ಪ್ರಾಣಿ ಪಕ್ಷಿಗಳಿಗೆ ಒಳ್ಳೆಯದಾಗಲಿ ಎಂದು ತಿಳಿಯುವ ಧರ್ಮ ನಮ್ಮದು. ಮಹಿಳೆಯರ ಮೆದುಳಿನಲ್ಲಿ 6 ಗಣಿತ ಕೌಶಲ್ಯಗಳಿರುತ್ತದೆ. ನಾವು ರಂಗೋಲಿಯನ್ನು ರೇಖೆ, ಪಂಕ್ತಿ, ಚುಕ್ಕಿಗಳಿಂದ ಹಾಕುವುದರಿಂದ ಆ ಗಣಿತ ಕೌಶಲ್ಯಗಳಿಗೆ ವ್ಯಾಯಾಮವಾಗುತ್ತದೆ ಎಂದು ಹೇಳುತ್ತಾರೆ. ಮತ್ತು ರಂಗೋಲಿ ಹಾಕುವುದರಿಂದ ನಮ್ಮ ಬಳಿ ದುಷ್ಟಶಕ್ತಿಗಳು ಬರುವುದಿಲ್ಲ, ಶ್ರೀ ಲಕ್ಷ್ಮೀದೇವಿಯೇ ನಮ್ಮ ಬಳಿ ಬರುತ್ತಾರೆಂದು ಹೇಳುತ್ತಾರೆ. ಒಟ್ಟಾರೆಯಾಗಿ ಹೇಳುವುದೇನೆಂದರೆ, ರಂಗೋಲಿ ಹಾಕುವುದೆಂದರೆ ಅದು ಒಂದು ಸುಂದರವಾದ ಚಿತ್ರವಲ್ಲದೆ ನಮ್ಮ ಏಕಾಗ್ರತೆ ಮತ್ತು ಸೃಜನಶೀಲತೆಯನ್ನು ಹೆಚ್ಚುತ್ತದೆ ಎಂದು ಹೇಳುತ್ತೇನೆ. ಧನ್ಯವಾದಗಳು.